ಏನಾಯ್ತೆ ಅನು? ಯಾಕೆ ಅಳ್ತಾ ಇದೀಯಾ? ಯಾಕೆ ಏನಾಯ್ತು? ಈ ಪ್ರೋಗ್ರಾಮಿಂಗ್ ಸಬ್ಜೆಕ್ಟ್ ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ಎಕ್ಸಾಮ್ ಇನ್ನೂ 1 ಮಂತ್ ಕೂಡ ಇಲ್ಲ. ನಾನು ಎಕ್ಸಾಮ್ನಲ್ಲಿ ಫೇಲ್ ಆಗ್ಬಿಡ್ತೀನಿ ಕಣೆ. ಅಯ್ಯೋ ಅಷ್ಟೇನಾ? ನಮ್ ಮಂಡ್ಯದಲ್ಲೇ ಎಡಿಟ್ ಕಂಪ್ಯೂಟರ್ ಸೆಂಟರ್ ಇರುವಾಗ ಯಾಕೆ ಚಿಂತೆ ಮಾಡ್ತೀಯಾ? ಅಲ್ಲಿ ನಿನ್ಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ವರ್ಗೆ ಹೇಳ್ಕೊಡ್ತಾರೆ. ಎಕ್ಸಾಮ್ 1 ಮಂತ್ ಇದ್ರು ಔಟ್ ಬರೋ ಹಾಗೆ ಪ್ರಿಪೇರ್ ಮಾಡ್ತಾರೆ. ಆನ್ಲೈನ್ ಮೋಡ್ ಅಂಡ್ ಆಫ್ಲೈನ್ ಮೋಡ್ ನಲ್ಲೂ ಕ್ಲಾಸಸ್ ಮಾಡ್ತಾರೆ. ಹೌದಾ? ಸರಿ, ಹಾಗಾದ್ರೆ ಇವತ್ತೇ ಜಾಯ್ನ್ ಆಗ್ತೀನಿ. ಎಕ್ಸಾಮ್ಗೆ ಎಷ್ಟೇ ಕಡಿಮೆ ಸಮಯ ಇದ್ರೂ ಕ್ಲಾಸ್ 10th ಜಾವಾ, PUC ಪೈಥಾನ್ ಅಂಡ್ ಡಿಗ್ರಿ ಸಬ್ಜೆಕ್ಟ್ಸ್ 100% ಪರ್ಫೆಕ್ಟ್ ಆಗಿ ಪ್ರಿಪೇರ್ ಮಾಡ್ತೀವಿ. ಈಗ ನಾವು ಪಾಯಿಂಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪಾಯಿಂಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಪಾಯಿಂಟರ್ಸ್ ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರೋಗ್ರಾಮ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ಇಂಟ್ a is equal to 5 ಅಂತ ಹೇಳಿ ತಗೊಂಡಿದ್ದೀವಿ. ಏನದು ಒಂದು ವೇರಿಯೇಬಲ್ ಕ್ರಿಯೇಟ್ ಆಗಿದೆ, ಅದರಲ್ಲಿ ವ್ಯಾಲ್ಯೂ 5 ಹಾಕಿದ್ದೀವಿ. ಅದರ ಅಡ್ರೆಸ್ 111 ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಳ್ಳೋಣ. ಹಾಗೆ ಇಂಟ್ ಪಾಯಿಂಟರ್ p ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದೀವಿ. ಪಾಯಿಂಟರ್ p ಅನ್ನೋದು ಮತ್ತೊಂದು ವೇರಿಯೇಬಲ್ ಕ್ರಿಯೇಟ್ ಆಗಿದೆ. ಇದರ ಅಡ್ರೆಸ್ 222 ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಳ್ಳೋಣ. ಇಲ್ಲಿ p is equal to a ಅಂತ ಹೇಳ್ತೀವಿ. ಸೊ a ನಲ್ಲಿರುವಂತಹ ವ್ಯಾಲ್ಯೂನ ನಾವು p ಗೆ ಅಸೈನ್ ಮಾಡಬೇಕು. ಹಾಗಾಗಿ ಇಲ್ಲಿ ಬಂದು p ಗೆ ವ್ಯಾಲ್ಯೂ 5 ಅಸೈನ್ ಆಯ್ತು. ಇದಾದ ನಂತರ ಈಗ ಬಂದು ನೀವು a ಮತ್ತೆ p ವ್ಯಾಲ್ಯೂನ ಡಿಸ್ಪ್ಲೇ ಮಾಡಿದ್ರೆ a ವ್ಯಾಲ್ಯೂ ಎಷ್ಟಿದೆ? 5 ಇದೆ. p ವ್ಯಾಲ್ಯೂ ಎಷ್ಟಿದೆ? 5 ಇದೆ. ಈಗ ಮತ್ತೆ ಬರೋಣ. a is equal to 50 ಅಂತ ಹೇಳಿದ್ರೆ a ನಲ್ಲಿ ಆಲ್ರೆಡಿ 5 ಇತ್ತು, ಅದು ಓವರ್ 8 ಆಗುತ್ತೆ. ಆ ಪ್ಲೇಸ್ಗೆ 50 ಬರುತ್ತೆ. ಈಗ ನೀವು a ಮತ್ತೆ p ವ್ಯಾಲ್ಯೂನ ಡಿಸ್ಪ್ಲೇ ಮಾಡಿದ್ರೆ ಹೇಳಿ ಏನ್ ಬರುತ್ತೆ? a ನಲ್ಲಿ 50 ಇದೆ, p ನಲ್ಲಿ 5 ಇದೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಂದು p is equal to 100 ಅಂತ ಹೇಳ್ತೀವಿ. ಈಗ p ನಲ್ಲಿ ಆಲ್ರೆಡಿ 5 ಏನಿತ್ತು ಅದು ಡಿಲೀಟ್ ಆಗಿ ಆ ಪ್ಲೇಸ್ ಅಲ್ಲಿ 100 ಸ್ಟೋರ್ ಆಗುತ್ತೆ. ಈಗ ನೀವು ಬಂದು a ಮತ್ತೆ p ವ್ಯಾಲ್ಯೂನ ಡಿಸ್ಪ್ಲೇ ಮಾಡು ಅಂತ ಹೇಳಿದ್ರೆ a ನಲ್ಲಿ 50 ಇದೆ, p ನಲ್ಲಿ 100 ಇದೆ. ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ಪಾಯಿಂಟರ್ಸ್ ನ ಬಳಸಿಲ್ಲ. ಬಳಸದೇ ಇದ್ದಾಗ ಏನಾಗುತ್ತೆ, ಎರಡೂ ಸಹ ಇಂಡಿವಿಜುವಲ್ ವೇರಿಯೇಬಲ್ಸ್ ಇರುತ್ತೆ. ಸೊ ಒಂದ್ರಲ್ಲಿ ಚೇಂಜ್ ಮಾಡಿದ್ರೆ ಇನ್ನೊಂದ್ರಲ್ಲಿ ಅಫೆಕ್ಟ್ ಆಗೋದಿಲ್ಲ. ಏನಾಯ್ತೆ ಅನು? ಯಾಕೆ ಅಳ್ತಾ ಇದೀಯಾ? ಯಾಕೆ ಏನಾಯ್ತು? ಈ ಪ್ರೋಗ್ರಾಮಿಂಗ್ ಸಬ್ಜೆಕ್ಟ್ ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ಎಕ್ಸಾಮ್ ಇನ್ನೂ 1 ಮಂತ್ ಕೂಡ ಇಲ್ಲ. ನಾನು ಎಕ್ಸಾಮ್ನಲ್ಲಿ ಫೇಲ್ ಆಗ್ಬಿಡ್ತೀನಿ ಕಣೆ. ಅಯ್ಯೋ ಅಷ್ಟೇನಾ? ನಮ್ ಮಂಡ್ಯದಲ್ಲೇ ಎಡಿಟ್ ಕಂಪ್ಯೂಟರ್ ಸೆಂಟರ್ ಇರುವಾಗ ಯಾಕೆ ಚಿಂತೆ ಮಾಡ್ತೀಯಾ? ಅಲ್ಲಿ ನಿನ್ಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ವರ್ಗೆ ಹೇಳ್ಕೊಡ್ತಾರೆ. ಎಕ್ಸಾಮ್ 1 ಮಂತ್ ಇದ್ರು ಔಟ್ ಬರೋ ಹಾಗೆ ಪ್ರಿಪೇರ್ ಮಾಡ್ತಾರೆ. ಆನ್ಲೈನ್ ಮೋಡ್ ಅಂಡ್ ಆಫ್ಲೈನ್ ಮೋಡ್ ನಲ್ಲೂ ಕ್ಲಾಸಸ್ ಮಾಡ್ತಾರೆ. ಹೌದಾ? ಸರಿ, ಹಾಗಾದ್ರೆ ಇವತ್ತೇ ಜಾಯ್ನ್ ಆಗ್ತೀನಿ. ಎಕ್ಸಾಮ್ಗೆ ಎಷ್ಟೇ ಕಡಿಮೆ ಸಮಯ ಇದ್ರೂ ಕ್ಲಾಸ್ 10th ಜಾವಾ, PUC ಪೈಥಾನ್ ಅಂಡ್ ಡಿಗ್ರಿ ಸಬ್ಜೆಕ್ಟ್ಸ್ 100% ಪರ್ಫೆಕ್ಟ್ ಆಗಿ ಪ್ರಿಪೇರ್ ಮಾಡ್ತೀವಿ. ಈಗ ಪಾಯಿಂಟರ್ಸ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಪಾಯಿಂಟರ್ ಇಸ್ ಎ ವೇರಿಯೇಬಲ್ ವಿಚ್ ಹೋಲ್ಡ್ಸ್ ಅಡ್ರೆಸ್ ಆಫ್ ಅನದರ್ ವೇರಿಯೇಬಲ್. ಇಲ್ಲಿ ನೋಡಿ, ಇಲ್ಲಿ ಇಂಟ್ a is equal to 5 ಅಂತ ಹೇಳಿ ಕೊಟ್ಟಿದ್ವಿ. a ಅನ್ನೋದು ಒಂದು ವೇರಿಯೇಬಲ್ ಕ್ರಿಯೇಟ್ ಆಯ್ತು, ಅದಕ್ಕೆ 111 ಅನ್ನೋದು ಅಡ್ರೆಸ್ ಆಯ್ತು, ವ್ಯಾಲ್ಯೂ 5 ನ ಇದರಲ್ಲಿ ಹಾಕಿದೀವಿ. ಪಾಯಿಂಟರ್ ನ ಯಾವ ರೀತಿ ಡಿಕ್ಲೇರ್ ಮಾಡ್ಕೋತೀರಾ? ಇಂಟ್ ಪಾಯಿಂಟರ್ p ಅಂತ ಹೇಳ್ತೀವಿ. ಇದೇನು ಸ್ಟಾರ್ ಸಿಂಬಲ್ ಇದೆ ಇದನ್ನ ನಾವು ಆಸ್ಟರಿಸ್ಕ್ ಸಿಂಬಲ್ ಅಂತ ಹೇಳ್ತೀವಿ. ಹಾಗೆ ಇಂಡೈರೆಕ್ಷನ್ ಆಪರೇಟರ್ ಅಂತ ಹೇಳಿ ಕರಿತೀವಿ. ಡೇಟಾ ಟೈಪ್ ಬರೀರಿ, ಪಾಯಿಂಟರ್ ಬರೀರಿ, ವೇರಿಯೇಬಲ್ ನೇಮ್ ಅನ್ನ ಡಿಕ್ಲೇರ್ ಮಾಡಿ. ಇದು ಯಾವ ಡೇಟಾ ಟೈಪ್ ಬೇಕಾದ್ರೂ ಆಗಿರಬಹುದು. ಇಲ್ಲಿ ನಾವು ಇಂಟೀಜರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದೀವಿ. ಪಾಯಿಂಟರ್ ನ ವಿಶೇಷತೆ ಏನು? ಅದು ಇನ್ನೊಂದು ವೇರಿಯೇಬಲ್ ನ ಅಡ್ರೆಸ್ ಅನ್ನ ಹೋಲ್ಡ್ ಮಾಡಿರುತ್ತೆ. ಹಾಗಾಗಿ p is equal to ಅಡ್ರೆಸ್ ಆಫ್ e ಅಂತ ಹೇಳಿದ್ರೆ ಈ ಅಡ್ರೆಸ್ ಬಂದು 111 ಇದೆ. ಆ 111 ಅನ್ನ ತನ್ನಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳುತ್ತೆ. ಆ ಲೊಕೇಶನ್ ಅನ್ನ ಇದು ಪಾಯಿಂಟ್ ಔಟ್ ಮಾಡುತ್ತೆ. ನೋಡಿ, ನಾನು ಈಗ ಹೇಳುವಂತ ಕೆಲವು ಕಾನ್ಸೆಪ್ಟ್ ನ ನೀವು ಗಮನ ಇಟ್ಟು ಕೇಳಿ, ಆಗ ನಿಮ್ಗೆ ಇದು ಕ್ಲಾರಿಟಿ ಸಿಗುತ್ತೆ. ಅಡ್ರೆಸ್ ಆಫ್ ಎ ಅಂದ್ರೆ ಏನು? ಅಡ್ರೆಸ್ ಆಫ್ ಎ ಅಂದ್ರೆ 111. ಎ ಅಂದ್ರೆ ಏನು? ಇದರಲ್ಲಿ ಇರುವಂತಹ ವ್ಯಾಲ್ಯೂ 5 ಆಗುತ್ತೆ. ಅಡ್ರೆಸ್ ಆಫ್ ಪಿ ಅಂದ್ರೇನು? ಪಿ ಇದರ ಅಡ್ರೆಸ್ ಬಂದು 222 ಆಗುತ್ತೆ. ಹಾಗೆ ಬರೀ ಪಿ ಅಂತ ಹೇಳಿದ್ರೆ ಅದರ ಅಡ್ರೆಸ್ ಬಂದು 111 ಆಗುತ್ತೆ. ಪಾಯಿಂಟರ್ ಪಿ ಅಂದ್ರೆ ತಾನು ಯಾವ ಅಡ್ರೆಸ್ ನ ಹೊಂದಿದೆಯೋ ಅದ್ರ ಒಳಗಡೆ ಇರುವಂತಹ ವ್ಯಾಲ್ಯೂನ ಪಾಯಿಂಟರ್ ವ್ಯಾಲ್ಯೂ ಅಂತ ಹೇಳಿ ಕರಿತೀವಿ. ದಟ್ ಇಸ್ 5. ಈಗ a is equal to 500 ಅಂತ ಹೇಳಿದ್ರೆ
ಈಗ ನಾನೇನ್ ಮಾಡ್ತೀನಿ ಇಲ್ಲಿ ಓಕೆ ಅದಕ್ಕಿಂತ ಮುಂಚೆ ಈಗ ನೀವು ನೇರವಾಗಿ ಬಂದು ಎ ಮತ್ತೆ ಪಾಯಿಂಟರ್ ಪಿ ನ ಡಿಸ್ಪ್ಲೇ ಮಾಡಿ ಅಂತ ಹೇಳಿದ್ರೆ ಎ ವ್ಯಾಲ್ಯೂ ಎಷ್ಟಿದೆ 5 ಇದೆ. ಪಾಯಿಂಟರ್ ಪಿ ವ್ಯಾಲ್ಯೂ ಎಷ್ಟಿದೆ ಪಾಯಿಂಟರ್ ಪಿ ಅಂತ ಹೇಳಿದ್ರು ಸೇಮ್ ಲೊಕೇಶನ್ನೇ ಆಗಿರೋದ್ರಿಂದ ಇದ್ರ ವ್ಯಾಲ್ಯೂನು ಸಹ 5 ಇರುತ್ತೆ. ಈಗ ನಾವು ನೆಕ್ಸ್ಟ್ ಏನ್ ಮಾಡೋಣ ಎ ಇಸ್ ಈಕ್ವಲ್ ಟು 500 ಅಂತ ಹೇಳ್ತೀನಿ. 500 ಅಂದ್ರೆ ಇಲ್ಲಿ ಬಂದು ವ್ಯಾಲ್ಯೂ 500 ನ ಸ್ಟೋರ್ ಮಾಡಿದ್ವಿ. ಈಗ ನೀವು ಇಲ್ಲಿ ಬಂದು ಎ ಮತ್ತೆ ಪಾಯಿಂಟರ್ ಪಿ ನ ಡಿಸ್ಪ್ಲೇ ಮಾಡು ಅಂತ ಹೇಳಿದ್ರೆ ಎ ವ್ಯಾಲ್ಯೂ ಎಷ್ಟಾಯ್ತು 500. ಪಾಯಿಂಟರ್ ಪಿ ಅಂದ್ರೆ ಸೇಮ್ ಲೊಕೇಶನ್ನೇ ಆಗಿರುತ್ತೆ, ಹಾಗಾಗಿ ಇದ್ರ ವ್ಯಾಲ್ಯೂನು ಸಹ 500 ಅಂತ ಹೇಳಿ ಬರುತ್ತೆ. ಮತ್ತೆ ಏನ್ ಮಾಡೋಣ ನಾವು ಪಾಯಿಂಟರ್ ಪಿ ಇಸ್ ಈಕ್ವಲ್ ಟು 100. ಪಾಯಿಂಟರ್ ಪಿ ಅಂದ್ರೆ ಏನು ಪಿ ಒಳಗಡೆ 11 ಅಡ್ರೆಸ್ ಇದೆ, ಆ 11 ಲೊಕೇಶನ್ ಆಗುತ್ತೆ. 100 ಅಂತ ಹೇಳಿದ್ರೆ ಇಲ್ಲಿ 500 ನ ನಾವು ರಿಮೂವ್ ಮಾಡಿ ವ್ಯಾಲ್ಯೂ 100 ಅನ್ನ ಸ್ಟೋರ್ ಮಾಡ್ತೀವಿ. ಈಗ ನೀವು ಬಂದು ಇಲ್ಲಿ ಎ ಮತ್ತೆ ಪಾಯಿಂಟರ್ ಪಿ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಿ ಅಂತ ಹೇಳಿದ್ರೆ ಎ ವ್ಯಾಲ್ಯೂ ಬಂದು 100 ಇರುತ್ತೆ. ಮತ್ತೆ ಪಾಯಿಂಟರ್ ಪಿ ವ್ಯಾಲ್ಯೂ ಅಂತ ಹೇಳಿದ್ರೆ ಇದ್ರ ವ್ಯಾಲ್ಯೂನು ಸಹ 100 ಆಗಿರುತ್ತೆ. ಹಾಗಾದ್ರೆ ಪಾಯಿಂಟರ್ ಯೂಸ್ ಮಾಡೋದಕ್ಕೂ ಯೂಸ್ ಮಾಡದೇ ಇರೋದಕ್ಕೂ ಡಿಫ್ರೆನ್ಸ್ ಏನು ನೋಡಿ. ಇಲ್ಲಿ ಏನಾಗ್ತಾ ಇತ್ತು, ನಾನು ಒಂದು ವೇರಿಯೇಬಲ್ ಅಲ್ಲಿ ಚೇಂಜ್ ಮಾಡಿದ್ರೆ ಮತ್ತೊಂದ್ರಲ್ಲೂ ಸಹ ಅದು ಅಫೆಕ್ಟ್ ಆಗ್ತಾ ಇತ್ತು. ಅದೇ ನಾನು ಪಾಯಿಂಟರ್ಸ್ ನ ಬಳಸಲಿಲ್ಲ ಅಂತ ಹೇಳಿದಾಗ ಎರಡು ಸಹ ಇಂಡಿವಿಜುವಲ್ ವೇರಿಯೇಬಲ್ ಇತ್ತು. ಆ ಪರ್ಟಿಕ್ಯುಲರ್ ವೇರಿಯೇಬಲ್ ಅಲ್ಲಿ ಏನೇ ಬದಲಾವಣೆ ಆದ್ರೂ ಇನ್ನೊಂದ್ರಲ್ಲಿ ಏನು ಚೇಂಜಸ್ ಆಗ್ತಾ ಇರಲ್ಲ. ಹಾಗಾಗಿ ಎರಡರಲ್ಲೂ ಡಿಫ್ರೆಂಟ್ ವ್ಯಾಲ್ಯೂಸ್ ಏನಿದೆ ಆ ವ್ಯಾಲ್ಯೂಸ್ ಅನ್ನ ತೋರಿಸ್ತಾ ಇತ್ತು. ಇದು ಪಾಯಿಂಟರ್ಸ್ ವಿತೌಟ್ ಯೂಸಿಂಗ್ ಪಾಯಿಂಟರ್ಸ್ ಇರುವಂತಹ ಡಿಫ್ರೆನ್ಸ್ ಆಗಿರುತ್ತೆ. ನಿಮ್ಗೆ ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾವ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ಒಂದು ಕಾನ್ಸೆಪ್ಟ್ ನ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀವಿ.